So 7th question ನೋಡೋಣ. Two concentric circles are of radii 5 cm and 3 cm. So first important thing ಏನು? Concentric ಅರ್ಥ ಮಾಡ್ಕೊಳ್ಳೋದು. So concentric ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ two circles with same center. ಸೇಮ್ ಸೆಂಟರ್ ಅಂದ್ರೆ ಈ ತರ, ಇದು ಒಂದು ಸರ್ಕಲ್, ಇದು ಇನ್ನೊಂದು ಸರ್ಕಲ್, ಎರಡು ಸರ್ಕಲ್ಗೂ ಸೆಂಟರ್ ಆಫ್ ದ ಸರ್ಕಲ್ ಸೇಮ್ ಪಾಯಿಂಟ್ ಇದೆ O. ಸೊ ಅದನ್ನ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತೀವಿ. ರೇಡಿಯೈ ಅಂದ್ರೆ ಏನು? ಪ್ಲೂರಲ್ ಆಫ್ ರೇಡಿಯಸ್. ಸೊ ಒಂದು ಸರ್ಕಲ್ ರೇಡಿಯಸ್ 5 ಸೆಂಟಿಮೀಟರ್, ಇನ್ನೊಂದು ಸರ್ಕಲ್ ರೇಡಿಯಸ್ 3 ಸೆಂಟಿಮೀಟರ್. ಸೊ ಇದ್ರಲ್ಲಿ ನೋಡಿದ್ರೆ ಇದಿಷ್ಟು ಮೆಷರ್ ಮಾಡಿದ್ರೆ 5 ಸೆಂಟಿಮೀಟರ್ಸು, ಇಷ್ಟು ಮೆಷರ್ ಮಾಡಿದ್ರೆ 3 ಸೆಂಟಿಮೀಟರ್ಸ್. ಅದರ ಅರ್ಥ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ವಿತ್ ರೇಡಿಯೈ 5 ಸೆಂಟಿಮೀಟರ್ಸ್ ಆ್ಯಂಡ್ 3 ಸೆಂಟಿಮೀಟರ್ಸ್. ನೆಕ್ಸ್ಟ್ ಅವ್ರು ಹೇಳ್ತಿದ್ದಾರೆ, ಫೈಂಡ್ ದ ಲೆಂತ್ ಆಫ್ ದ ಕಾರ್ಡ್ ಆಫ್ ಲಾರ್ಜರ್ ಸರ್ಕಲ್ ವಿಚ್ ಟಚಸ್ ದ ಸ್ಮಾಲರ್ ಸರ್ಕಲ್. ಕಾರ್ಡ್ ಅಂದ್ರೆ ಏನು? ಎನಿ ಲೈನ್ ಸೆಗ್ಮೆಂಟ್ ವಿಚ್ ಕಟ್ಸ್ ದ ಸರ್ಕಲ್ ಅಟ್ 2 ಡಿಫರೆಂಟ್ ಪಾಯಿಂಟ್ಸ್. ಸೊ ಲಾರ್ಜರ್ ಸರ್ಕಲ್ಗೆ ಒಂದು ಕಾರ್ಡ್ ಡ್ರಾ ಮಾಡಿ ಸಚ್ ದಟ್ ಆ ಕಾರ್ಡು ಸ್ಮಾಲರ್ ಸರ್ಕಲ್ನ ಒಂದೇ ಪಾಯಿಂಟಲ್ಲಿ ಟಚ್ ಆಗುತ್ತೆ ಅಂತ. ಸೊ ನಾನು ಈ ಥರ ಡ್ರಾ ಮಾಡಿ, ನೀವು ಇಲ್ಲೂ ಡ್ರಾ ಮಾಡ್ಬೋದು, ಇಲ್ಲೂ ಡ್ರಾ ಮಾಡ್ಬೋದು, ಹೇಗಾದರೂ ಮಾಡ್ಬೋದು. ನಾನು ಎಕ್ಸಾಂಪಲಿಗೆ ಇಲ್ಲಿ ಮಾಡೀನಿ. ಆ್ಯಂಡ್ ಏನು ಹೇಳ್ತಿದ್ದಾರೆ? ಇಟ್ ಟಚಸ್ ದ ಸ್ಮಾಲರ್ ಸರ್ಕಲ್. ಸೊ ಸ್ಮಾಲರ್ ಸರ್ಕಲ್ನ ಪಾಯಿಂಟ್ ಪಿ ಟಚ್ ಆಗ್ತಿದೆ. ಇದರ ಅರ್ಥ ಏನು? ಎ ಬಿ ಸ್ಮಾಲರ್ ಸರ್ಕಲ್ಗೆ ಟ್ಯಾಂಜೆಂಟ್ ಆಗಿದೆ ಅಟ್ ದ ಪಾಯಿಂಟ್ ಪಿ. ಸೊ ಅದನ್ನ ನಾವು ನೋಟಿಸ್ ಮಾಡಬೇಕು. ಸೊ ಏನಂತ ಬರೀಲಿ? ಎ ಬಿ is a tangent to smaller circle. ಯಾವ ಪಾಯಿಂಟಲ್ಲಿ? at point P. ಓಕೆ. ಸೊ ಇವಾಗ ಏನು ಕಂಡುಹಿಡಿಬೇಕು? ಫೈಂಡ್ ದ ಲೆಂತ್ ಆಫ್ ದ ಕಾರ್ಡ್. ಈ ಕಾರ್ಡ್ ಲೆಂತ್ ಎ ಬಿ ಲೆಂತ್ ಎಷ್ಟು ಅಂತ ಕೇಳ್ತೀರ. ಇದನ್ನು ಕಂಡು ಹಿಡಿಯೋದಕ್ಕೆ ನಮಗೆ ಏನು ಗೊತ್ತು? ಇನ್ಫಾರ್ಮೇಷನು, ರೇಡಿಯಸ್ ಇನ್ಫಾರ್ಮೇಷನ್ ಗೊತ್ತು. ಸೊ ಅದನ್ನು ಯೂಸ್ ಮಾಡಕ್ಕೆ ಟ್ರೈ ಮಾಡೋಣ. ಓ ಇಂದ ಎ ಜಾಯಿನ್ ಮಾಡಿದ್ರೆ ಅದು ಬಿಗ್ಗರ್ ಸರ್ಕಲ್ ರೇಡಿಯಸ್ ಆಗುತ್ತೆ, ಮತ್ತೆ ಓ ಇಂದ ಪಿ ಜಾಯಿನ್ ಮಾಡಿದ್ರೆ ಸ್ಮಾಲರ್ ಸರ್ಕಲ್ ರೇಡಿಯಸ್ ಆಗುತ್ತೆ. ಸೊ ಅದನ್ನ ನಾನು ಫಸ್ಟ್ ಜಾಯಿನ್ ಮಾಡ್ತೀನಿ. ಓ ಎಸ್ 5 ಸೆಂಟಿಮೀಟರ್ಸ್ ಅಂತ ನಮಗೆ ಗೊತ್ತು, ಆ್ಯಂಡ್ ಓ ಇಂದ ಪಿ ಜಾಯಿನ್ ಮಾಡಿದ್ರೆ 3 ಸೆಂಟಿಮೀಟರ್ಸ್ ಅಂತಲೂ ಗೊತ್ತು. ಸೊ ಏನು ಮಾಡಿರಲಿ? ಜಾಯಿನ್ ಓ ಎ ಮತ್ತು ಒ ಪಿ. ಆ್ಯಂಡ್ ನಮಗೇನು ಗೊತ್ತು? ಓ ಎ ಈಕ್ವಲ್ಸ್ 5 ಸೆಂಟಿಮೀಟರ್, ಒ ಪಿ ಈಕ್ವಲ್ಸ್ 3 ಸೆಂಟಿಮೀಟರ್. ಇದು ನಮಗಾಗಲೇ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಇಲ್ಲಿ ಅಬ್ಸರ್ವ್ ಮಾಡಿ ಏನಾಗ್ತದೆ? ಇದೊಂದು ಟ್ಯಾಂಜೆಂಟು, ಇದೊಂದು ಲೈನ್ ಫ್ರಮ್ ದ ಸೆಂಟರ್ ಥ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಇದು ನಮ್ದು ರೇಡಿಯಸ್ಸು. ಏನಿದ್ರ ಅರ್ಥ? ಇದಿವಾಗ 90 ಡಿಗ್ರೀಸ್. ಸೊ ಆ್ಯಂಗಲ್ ಎ ಪಿ ಒ ಈಕ್ವಲ್ಸ್ 90 ಡಿಗ್ರೀಸ್. ರೀಸನ್? ಥಿಯರಮ್ 1. ಇದು 90 ಡಿಗ್ರೀಸು, ಇದು 5 ಸೆಂಟಿಮೀಟರ್ಸು, ಇದು 3 ಸೆಂಟಿಮೀಟರ್ಸ್. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. ಇದು ಎಷ್ಟಾಗತ್ತೆ? ಎ ಪಿ. ಎ ಪಿ ಸ್ಕ್ವೇರ್ ಈಕ್ವಲ್ಸ್ ಒ ಎ ಸ್ಕ್ವೇರ್ ಪ್ಲಸ್ ಒ ಪಿ ಸ್ಕ್ವೇರ್. ರೈಟ್? ಸೊ ಏನಾಗತ್ತೆ? ಸಾರಿ, ಎ ಪಿ ಸ್ಕ್ವೇರ್ ಅಲ್ಲ, ನಾನು ತಪ್ಪು ಮಾಡಿ, ಇದು ಮೈನಸ್ ಆಗುತ್ತೆ ತಾನೆ. ಇದು ನಮ್ಮ ಹೈಪೋಟೆನ್ಯೂಸು, ಇದು ನಮ್ದು ಆಪೋಸಿಟು, ಇದು ನಮ್ಮ ಬೇಸ್. ಸೊ ಇದೇನಾಗತ್ತೆ? 5 ಸ್ಕ್ವೇರ್ ಈಕ್ವಲ್ಸ್ ಎ, ಸಾರಿ 5 ಸ್ಕ್ವೇರ್ ಅಲ್ಲ, ಎ ಪಿ ಸ್ಕ್ವೇರೇ ಬರ್ಕೊಳ್ಳೋಣ. ಎ ಪಿ ಸ್ಕ್ವೇರ್ ಈಕ್ವಲ್ಸ್ ಒ ಎ ಸ್ಕ್ವೇರ್ ಎಷ್ಟು? 5 ಸ್ಕ್ವೇರ್ ಮೈನಸ್ ಒ ಪಿ ಸ್ಕ್ವೇರ್ 3 ಸ್ಕ್ವೇರ್. ಸೊ ಇದು ಎಷ್ಟಾಗತ್ತೆ? 25 ಮೈನಸ್ 9. ಸೊ ಎ ಪಿ ಸ್ಕ್ವೇರ್ ಈಕ್ವಲ್ಸ್ 16, ವಿಚ್ ಇಂಪ್ಲೈಸ್ ಎ ಪಿ ಈಕ್ವಲ್ಸ್ 4 ಸೆಂಟಿಮೀಟರ್. ಸೊ ನಮಗೆ ಎ ಪಿ 4 ಸೆಂಟಿಮೀಟರ್ ಅಂತ ಸಿಕ್ತು. ಪಿ ಬಿನೂ ಕಂಡು ಹಿಡಿಬೇಕು, ಯಾಕಂದರೆ ವಿ ವಾಂಟ್ ಎ ಬಿದ್ ಲೆಂತ್, ಫುಲ್ ಲೆಂತ್ ಬೇಕು. ಸೊ ಏನು ಮಾಡೋಣ? ಸಿಮಿಲರ್ಲಿ ಈ ಕಡೆ ಸೈಡನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಏನಾಗತ್ತೆ? ಇದಿವಾಗ 5 ಸೆಂಟಿಮೀಟರ್ಸ್, ಇದು ಇನ್ನೊಂದು ಟ್ರಯಾಂಗಲ್ ಸಿಕ್ತು. ಸೊ ಏನು ಬರೀಲಿ? ಸಿಮಿಲರ್ಲಿ ಪಿ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇದು ನಮಗೆ 5 ಆಯಿತು, ಇದು ನಮಗೆ 3 ಆಯಿತು. ಸೊ ಏನಾಗುತ್ತೆ? 5 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಈಕ್ವಲ್ಸ್ 16. ಸೊ ಪಿ ಬಿ ಎಷ್ಟಾಗತ್ತೆ? ಪಿ ಬಿನೂ 4 ಆಗುತ್ತೆ. ಸೊ ಏನಿದ್ರ ಅರ್ಥ? ದೇರ್ಫೋರ್ ಎ ಬಿ
ಈಕ್ವಲ್ಸ್ ಎ ಪಿ ಪ್ಲಸ್ ಪಿ ಬಿ. ಸೊ 4 ಪ್ಲಸ್ 4 ಈಕ್ವಲ್ ಟು 8 ಸೆಂಟಿಮೀಟರ್ಸ್. 8th ಒನ್ ಅಲ್ಲಿ ಹೇಳಿದರೆ ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಸಿ ಡಿ ಸರ್ಕಮ್ಸ್ಕ್ರೈಬ್ಸ್ ಅ ಸರ್ಕಲ್ ಅಂತ. ಸರ್ಕಮ್ಸ್ಕ್ರೈಬ್ಸ್ ಅಂದ್ರೆ ಏನು? ಈ ಕ್ವಾಡ್ರಿಲ್ಯಾಟ್ರಲ್ ಒಳಗೆ ಈ ಸರ್ಕಲ್ ಇದೆ ಅಂಡ್ ಹೇಗೆ ಪ್ಲೇಸ್ ಆಗಿದೆ ಈ ಸರ್ಕಲ್? 4 ಸೈಡ್ಸ್ 4 ಸೈಡ್ಸ್ ಆಫ್ ದ ಕ್ವಾಡ್ರಿಲ್ಯಾಟ್ರಲ್ ಟ್ಯಾಂಜೆಂಟ್ ತರ ಆಕ್ಟ್ ಮಾಡ್ತಿದೆ ಈ ಸರ್ಕಲ್ಗೆ. ಸೊ ಏನಾದ್ರ ಅರ್ಥ? ಎ ಬಿ ಬಿ ಸಿ ಸಿ ಡಿ ಮತ್ತೆ ಎ ಡಿ ಎಲ್ಲದನ್ನು ಈ ಸರ್ಕಲ್ಗೆ ಟ್ಯಾಂಜೆಂಟ್ಸ್ ಅಟ್ ದ ಪಾಯಿಂಟ್ಸ್ ಪಿ ಕ್ಯೂ ಆರ್ ಎಸ್ ರೆಸ್ಪೆಕ್ಟಿವ್ಲಿ. ಸೊ ಇಲ್ಲಿ ಏನ್ ಪ್ರೂವ್ ಮಾಡಕ್ ಹೇಳ್ತಿದ್ದಾರೆ? ಎ ಬಿ ಪ್ಲಸ್ ಸಿ ಡಿ ಇಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ ಅಂತ ಪ್ರೂವ್ ಮಾಡಬೇಕು. ಸೊ ನಮಗೆ ಥಿಯರಮ್ 2 ಇಂದ ಆಗ್ಲೇ ಏನ್ ಗೊತ್ತು? ಟ್ಯಾಂಜೆಂಟ್ಸ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್ ಅಂತ. ಸೊ ಎ ಪಿ ಈಕ್ವಲ್ ಟು ಎ ಎಸ್ ಅಥವಾ ಬಿ ಪಿ ಈಕ್ವಲ್ ಟು ಬಿ ಕ್ಯೂ ಆ ಥರ 4 ಪಾಯಿಂಟ್ಸ್ಗೂ ನಾವು ಹೇಳ್ಬೋದು. ಅಂಡ್ ವೆರಿ ಇಂಪಾರ್ಟೆಂಟು, ಟ್ಯಾಂಜೆಂಟ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್, ಇಲ್ಲಿ ಪಾಯಿಂಟ್ ಎ ಇಂದ ನಾವು ಎ ಬಿ ಈಕ್ವಲ್ ಟು ಎ ಡಿ ಅಂತ ಯಾವತ್ತೂ ಹೇಳೋಕ್ಕಾಗಲ್ಲ. ಯಾಕೆ? ನಾವು ಟ್ಯಾಂಜೆಂಟ್ ಲೆಂತ್ ಕನ್ಸಿಡರ್ ಮಾಡ್ತಿರುವಾಗ ಬರೀ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ತನಕ ಮಾತ್ರ ನೋಡ್ಬೋದು. ಸೊ ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನು? ಪಿ, ಇಲ್ಲಿ ಎಸ್. ಸೊ ಏನು ಹೇಳ್ಬೋದು? ಎ ಪಿ ಈಕ್ವಲ್ ಟು ಎ ಎಸ್ ಅಂತ ಹೇಳ್ಬೋದು. ಯಾವತ್ತೂ ಎ ಬಿ ಈಕ್ವಲ್ ಟು ಎ ಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಏನು ಸಿಗತ್ತೆ ನಮ್ಗಿಲ್ಲಿ? ಎ ಪಿ ಈಕ್ವಲ್ ಟು ಎ ಎಸ್, ಅದು ನಮ್ದು ಫಸ್ಟ್ನೇ ಈಕ್ವೇಶನ್. ಬಿಗೆ ಇವಾಗ ಕನ್ಸಿಡರ್ ಮಾಡೋಣ. ಬಿ ಇಂದ ಬಿ ಪಿ ಈಕ್ವಲ್ ಟು ಬಿ ಕ್ಯೂ. ನೆಕ್ಸ್ಟ್ ಸಿ ಕನ್ಸಿಡರ್ ಮಾಡೋಣ. ಸಿ ಏನು? ಸಿ ಆರ್ ಈಕ್ವಲ್ ಟು ಸಿ ಕ್ಯೂ. ಮತ್ತೆ ಡಿಲ್ ಕನ್ಸಿಡರ್ ಮಾಡಿದ್ರೆ ಡಿ ಆರ್ ಈಕ್ವಲ್ ಟು ಡಿ ಎಸ್. ಇದಕ್ಕೆ ಏನು ರೀಸನ್ನು? ಥಿಯರಮ್ 2 ಏನಿದೆ? ಟ್ಯಾಂಜೆಂಟ್ಸ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್. ಸೊ ಇದು ನಮಗಾಗಲೇ ಗೊತ್ತು. ನೆಕ್ಸ್ಟ್ ಏನು ಮಾಡೋಣ? ಆ್ಯಡ್ ದಿ ಅಬವ್ ಈಕ್ವೇಶನ್ಸ್. ಹೇಗೆ ಆ್ಯಡ್ ಮಾಡೋದು? ಆ್ಯಡ್ ಮಾಡೋದು ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ನೆಲ್ಲ ಒಟ್ಟಿಗೆ ಆ್ಯಡ್ ಮಾಡಿಬಿಟ್ಟು ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ನೆಲ್ಲ ಒಟ್ಟಿಗೆ ಆ್ಯಡ್ ಮಾಡೋಣ. ಸೊ ಏನಾದ್ರ ಅರ್ಥ? ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಸಿ ಆರ್ ಪ್ಲಸ್ ಡಿ ಆರ್ ಇದೆಲ್ಲ ಲೆಫ್ಟ್ ಹ್ಯಾಂಡ್ ಸೈಡು ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ನೆಲ್ಲ ಒಟ್ಟಿಗೆ ಆ್ಯಡ್ ಮಾಡೋಣ. ಏನು ಸಿಗತ್ತೆ? ಎ ಎಸ್ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಪ್ಲಸ್ ಡಿ ಎಸ್. ನೆಕ್ಸ್ಟ್ ಏನು ಮಾಡೋಣ? ಎ ಪಿ ಪ್ಲಸ್ ಬಿ ಪಿ ನೋಡ್ಕೊಳ್ಳೋಣ. ಎ ಪಿ ಪ್ಲಸ್ ಬಿ ಪಿ ಏನಾಗತ್ತಿದು? ಎ ಬಿ. ಸಿ ಆರ್ ಪ್ಲಸ್ ಡಿ ಆರ್ ಏನು? ಇದು ಸಿ ಆರ್, ಇದು ಡಿ ಆರ್. ಸೊ ಇದೇನಾಗತ್ತೆ? ಸಿ ಡಿ ಈಕ್ವಲ್ ಟು, ಅಲ್ಲಿ ನೋಡೋಣ ಏನು ಮಾಡೋದು ಅಂತ. ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಫಸ್ಟ್ ನೋಡೋಣ. ಇದು ಬಿ ಕ್ಯೂ, ಇದು ಸಿ ಕ್ಯೂ. ಸೊ ಇದೇನು ಸಿಗತ್ತೆ? ಬಿ ಸಿ. ಇದೆರಡನ್ನ ಆ್ಯಡ್ ಮಾಡಿದ್ರೆ ಏನು ಸಿಗತ್ತೆ? ಎ ಎಸ್ ಪ್ಲಸ್ ಡಿ ಎಸ್, ಎ ಡಿ. ಏನು ಸಿಕ್ಕಿದೆ ನಮಗೆ? ಎ ಬಿ ಪ್ಲಸ್ ಸಿ ಡಿ ಈಕ್ವಲ್ಸ್ ಎ ಡಿ ಪ್ಲಸ್ ಬಿ ಸಿ. ಸೊ ಇದು ನಮ್ದು ಈಕ್ವೇಶನ್. ಸೊ ಏನು ಜ್ಞಾಪಕ ಇಟ್ಕೊಳ್ಬೇಕು ಅಂದರೆ, ನಾನು ಅಕಸ್ಮಾತ್ ಈ ಈಕ್ವೇಶನ್ನ ಉಲ್ಟಾ ಬರ್ದಿದ್ರೆ ಡಿ ಎಸ್ ಈಕ್ವಲ್ ಟು ಡಿ ಆರ್ ಅಥವಾ ಇದನ್ನ ಸಿ ಕ್ಯೂ ಈಕ್ವಲ್ ಸಿ ಆರ್ ಬಂದರೆ ಫೈನಲ್ ಆನ್ಸರ್ ಹಿಂಗೆ ಸಿಗಲ್ಲ. ಸೊ ಹೇಗೆ ನಾನು ಈ ಈಕ್ವೇಶನ್ ಬರೆದೆ? ಯಾಕೆ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಇದೇ ಬರ್ಕೊಂಡೆ ಪರ್ಟಿಕ್ಯುಲರ್ ಆರ್ಡರ್? ನೋಡಿ ಹೇಗೆ ಯೋಚನೆ ಮಾಡಿದೆ ಅಂತ. ಎ ಪಿ ಈಕ್ವಲ್ ಟು ಎ ಎಸ್ ಅಂತ ಫಸ್ಟ್ ಬರ್ಕೊಂಡೆ. ನೆಕ್ಸ್ಟು ನನಗೆ ಎ ಬಿ ಸಿಕ್ಕಬೇಕು ಅಂದರೆ ಎ ಪಿ ಆಗಲೇ ಇದೆ, ನನಗೆ ಪಿ ಬಿ ಬೇಕು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಸೊ ದ್ಯಾಟ್ ಎ ಪಿ ಮತ್ತು ಬಿ ಪಿನ ನಾನು ಆ್ಯಡ್ ಮಾಡ್ಬೋದು. ಸಿಮಿಲರ್ಲಿ ನನಗೆ ಸಿ ಡಿ ಬೇಕು ಅಂದರೆ ನಂಗೆ ಡಿ ಆರು ಬೇಕು ಲೆಫ್ಟ್ ಹ್ಯಾಂಡ್ ಸೈಡ್ಲಿ, ಸಿ ಆರು ಬೇಕು ಲೆಫ್ಟ್ ಹ್ಯಾಂಡ್ ಸೈಡ್ಲಿ. ಅದಕ್ಕೆ ನಾನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಈ 4 ಟರ್ಮ್ಸ್ ತೊಗೊಂಡೆ, ಕೊರೆಸ್ಪಾಂಡಿಂಗ್ಲಿ ರೈಟ್ ಹ್ಯಾಂಡ್ ಸೈಡನ್ನು ಬರ್ಕೊಂಡೆ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ನಂಗೆ ಎ ಬಿ ಪ್ಲಸ್ ಸಿ ಡಿ ಈಕ್ವಲ್ಸ್ ಬಿ ಸಿ ಪ್ಲಸ್ ಎ ಡಿ ಅಂತ ಸಿಕ್ತು. 9th ಕ್ವೆಶನ್ ನೋಡೋಣ. ಒಂದು ಫಿಗರ್ ಕೊಟ್ಟಿದ್ದಾರೆ, ಅದಾದಮೇಲೆ ಹೇಳಿದ್ದಾರೆ ಫಿಗರಿಂದ ಇಷ್ಟು ಗಿವನ್ ಇದೆ ಮತ್ತು ಇದನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಏನಿದೆ ಫಿಗರಲ್ಲಿ? ಎಕ್ಸ್ ವೈ ಮತ್ತು ಎಕ್ಸ್ ಡ್ಯಾಶ್ ವೈ ಡ್ಯಾಶ್. ಸೊ ಮೇಲಿನ ಲೈನ್ ಎಕ್ಸ್ ವೈ, ಇದು ಎಕ್ಸ್ ಡ್ಯಾಶ್ ವೈ ಡ್ಯಾಶ್, ಇದೆರಡು ಪ್ಯಾರಲಲ್ ಟ್ಯಾಂಜೆಂಟ್ಸು. ಸೊ ಎಕ್ಸ್ ವೈ ಇಸ್ ಪ್ಯಾರಲಲ್ ಟು ಎಕ್ಸ್ ಡ್ಯಾಶ್ ವೈ ಡ್ಯಾಶ್. ಸೆಕೆಂಡ್ ಏನು ಹೇಳಿದ್ದಾರೆ?
ಎ ಬಿ ಇಸ್ ಅನದರ್ ಟ್ಯಾಂಜೆಂಟ್. ಸೊ ಎ ಬಿ ಇನ್ನೊಂದು ಟ್ಯಾಂಜೆಂಟು. ಎಕ್ಸ್ ವೈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟು ಪಿ, ಎಕ್ಸ್ ಡ್ಯಾಶ್ ವೈ ಡ್ಯಾಶ್ಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಕ್ಯೂ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಎ ಬಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸಿ, ಎಲ್ಲ ಸೇಮ್ ಸರ್ಕಲ್ಗೇನೆ. ಅವ್ರು ಹೇಳ್ತಿದ್ದಾರೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾಗ ನಾವು ಏನು ಪ್ರೂವ್ ಮಾಡಬೇಕು ಅಂದರೆ ಎ ಒ ಬಿ, ಆ್ಯಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು 90 ಡಿಗ್ರೀಸ್ ಅಂತ ನಾವು ತೋರಿಸ್ಬೇಕು. ಹೇಗೆ ನೋಡೋದು, ಹೇಗೆ ಮಾಡೋದು ಇದನ್ನ ನೋಡೋಣ. ಪ್ರೂಫ್. ಫಸ್ಟ್ ಆಫ್ ಆಲ್ ನಮಗೆ ಏನು ಗೊತ್ತು, ಇದು ರೇಡಿಯಸ್ ಥ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಏನಿದಾಗತ್ತೆ, ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ, ರೈಟ್. ಸಿಮಿಲರ್ಲಿ ಇದು ಟ್ಯಾಂಜೆಂಟು, ಇದು ರೇಡಿಯಸ್ ಥ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಪರ್ಪೆಂಡಿಕ್ಯುಲರ್. ಇಲ್ಲೇನಿದೆ, ಟ್ಯಾಂಜೆಂಟ್ ಥ್ರೂ ರೇಡಿಯಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಇಲ್ಲಿ ಪರ್ಪೆಂಡಿಕ್ಯುಲರ್. ಸೊ ಏನು ಬರೆಯೋಣ ಫಸ್ಟು, ಆ್ಯಂಗಲ್ ಸಿ ಪಿ ಒ ಅಲ್ಲ, ಆ್ಯಂಗಲ್ ಎ ಪಿ ಒ ಈಕ್ವಲ್ ಟು ಆ್ಯಂಗಲ್ ಒ ಕ್ಯೂ ಬಿ ಈಕ್ವಲ್ ಟು ಆ್ಯಂಗಲ್ ಎ ಸಿ ಒ ಈಕ್ವಲ್ ಟು ಆ್ಯಂಗಲ್, ಇಲ್ಲಿ ಎ ಸಿ ಒ ತಗೊಂಡ್ವಿ, ಇಲ್ಲಿ ಆ್ಯಂಗಲ್ ಬಿ ಸಿ ಒ ಈಕ್ವಲ್ ಟು 90 ಡಿಗ್ರೀಸ್. ಯಾಕೆ, ಥಿಯರಮ್ 1. ನೀವು ಥಿಯರಮ್ 1 ಅಂತ ಬರೀಕೂಡ್ದು, ನೀವು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು. ಏನಂತ ಬರೀಬೇಕು, ರೇಡಿಯಸ್ ಥ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್. ಸೊ ಇವಾಗ ಏನು ಮಾಡೋಣ, ನಾನು 2 ಟ್ರಯಾಂಗಲ್ಸ್ ಕನ್ಸಿಡರ್ ಮಾಡ್ತೀನಿ. ಕೇರ್ಫುಲ್ ಆಗಿ ನೋಡಿ ಯಾವ 2 ಟ್ರಯಾಂಗಲ್ ಸೆಲೆಕ್ಟ್ ಮಾಡ್ತಾ ಇದೀನಿ ಅಂತ. ಟ್ರಯಾಂಗಲ್ ಪಿ ಒ ಎ ಆ್ಯಂಡ್ ಟ್ರಯಾಂಗಲ್ ಪಿ ಒ ಎ ತಗೊಂಡೆ, ನೆಕ್ಸ್ಟು ಸಿ ಒ ಎ ತೊಳ್ತಾ ಇದ್ದೀನಿ. ಟ್ರಯಾಂಗಲ್ ಪಿ ಒ ಎ, ಟ್ರಯಾಂಗಲ್ ಸಿ ಒ ಎ. ಏನಿಲ್ಲಿ ನಮಗೆ ಆಗಲೇ ಗೊತ್ತು, ಒ ಪಿ ಈಕ್ವಲ್ ಟು ಸಿ ಒ. ಯಾಕೆ, ಇದೆರಡು ರೇಡಿಯಸ್ ಆಫ್ ಸರ್ಕಲ್. ನೆಕ್ಸ್ಟ್ ಏನು ಗೊತ್ತು ನಮಗೆ, ಒ ಎ ಈಕ್ವಲ್ ಟು ಒ ಎ. ಯಾಕೆ, ಕಾಮನ್ ಸೈಡ್. ಓಕೆ, ಸೊ ಏನು ಸಿಕ್ಕಿದೆ ನಮಗೆ, ಇದು ಸಿಕ್ಕಿದೆ, ಇದು ಸಿಕ್ಕಿದೆ. ನೆಕ್ಸ್ಟ್ ಏನು ಗೊತ್ತು ನಮಗೆ, ಆಂಗಲ್ ಒ ಪಿ ಎ ಈಕ್ವಲ್ ಟು ಆಂಗಲ್ ಒ ಸಿ ಎ ಈಕ್ವಲ್ ಟು 90 ಡಿಗ್ರೀಸ್. ಸೊ ಏನು ಇದು ಹೆಂಗೆ, ಇಲ್ಲಿ ನಾವಾಗಲೇ ತೋರಿಸಾಯ್ತು. ಏನಿದ್ರ ಅರ್ಥ, ಈ 3 ನಮಗಾಗಲೇ ಸಿಕ್ಕಿದೆ. ಇಟ್ ಮೀನ್ಸ್ ಈ 2 ಟ್ರಯಾಂಗಲ್ಸ್ನು ಕಾಂಗ್ರುವೆಂಟ್ ಅಂತ. ಸೊ ಏನು ಬರೀಬೋದು, ಟ್ರಯಾಂಗಲ್ ಪಿ ಒ ಎ ಕಾಂಗ್ರುವೆಂಟ್ ಟು ಟ್ರಯಾಂಗಲ್ ಸಿ ಒ ಎ. ಸೊ ಸಿಮಿಲರ್ಲಿ ಏನು ಬರೀಬೋದು ನಾನು, ಆ್ಯಂಡ್ ಇದು ಯಾವ ಕಾಂಗ್ರುವೆನ್ಸಿ ಅದನ್ನು ನೀವು ಬ್ರಾಕೆಟ್ಸಲ್ಲಿ ಬರೀಬೇಕು. ಸಿಮಿಲರ್ಲಿ ನಾನು ಏನು ಬರೀಬೋದು, ಈ ಕಡೆ ಸೈಡ್ ನೋಡೋಣ. ಟ್ರಯಾಂಗಲ್ ಕ್ಯೂ ಒ ಬಿ ಆ್ಯಂಡ್ ಟ್ರಯಾಂಗಲ್ ಕ್ಯೂ ಒ ಸಿ, ಅಥವಾ ಕ್ಯೂ, ಇಲ್ಲಿ ನಾನು ಕ್ಯೂ ಒ ಬಿ ತಗೊಂಡಿನಿ, ಬಿ ಒ ಸಿ. ಇಲ್ಲೇನಾಗತ್ತೆ, ಸೇಮ್ ವೇ ಬರಿಬೇಕು ನಾವು ಮತ್ತೆ. ಸೊ ಏನು ಬರೀಬೋದು ಇಲ್ಲಿ, ಒ ಬಿ ಈಕ್ವಲ್ ಟು ಒ ಬಿ. ಯಾಕೆ, ರೇಡಿಯಸ್, ಸಾರಿ ಕಾಮನ್ ಸೈಡ್ ಇದು. ನೆಕ್ಸ್ಟ್ ಏನು ಗೊತ್ತು, ರೇಡಿಯಸ್ ಎರಡರದು ಇದೆ. ಸೊ ಒ ಕ್ಯೂ ಈಕ್ವಲ್ಸ್ ಒ ಸಿ. ಆ್ಯಂಡ್ ನೆಕ್ಸ್ಟ್ ಏನು ಗೊತ್ತು, ಎರಡರದು ರೈಟ್ ಆ್ಯಂಗಲ್ಸು ನಮ್ಗೆ ಗೊತ್ತು. ಸೊ ಏನಿಲ್ಲಿ ಆ್ಯಂಗಲ್ ಒ ಕ್ಯೂ ಬಿ ಈಕ್ವಲ್ ಟು ಆ್ಯಂಗಲ್ ಒ ಸಿ ಬಿ ಈಕ್ವಲ್ ಟು 90 ಡಿಗ್ರೀಸ್. ಸೊ ನಮಗೆ ಏನು ಆ್ಯಕ್ಚುಲಿ ಸಿಕ್ಕಿದೆ, ಆರ್ ಸಿಕ್ಕಿದೆ ರೈಟ್ ಆ್ಯಂಗಲ್, ಹೈಪೋಟೆನ್ಯೂಸ್ ಸಿಕ್ಕಿದೆ ಕಾಮನ್, ಮತ್ತು ರೇಡಿಯಸ್ ಸಿಕ್ಕಿದೆ ವಿಚ್ ಇಸ್ ದ ಬೇಸ್. ಸೊ ಇಲ್ಲೇನಾಗುತ್ತೆ, ಟ್ರಯಾಂಗಲ್ ಕ್ಯೂ ಒ ಬಿ ಅಥವಾ ಟ್ರಯಾಂಗಲ್ ಒ ಕ್ಯೂ ಬಿ ಕಾಂಗ್ರುವೆಂಟ್ ಟು ಟ್ರಯಾಂಗಲ್ ಒ ಸಿ ಬಿ ಬೈ ಆರ್ ಹೆಚ್ ಎಸ್ ಕಾಂಗ್ರುವೆನ್ಸಿ. ಸೊ ಇಲ್ಲೇನಾಗುತ್ತೆ, ಆರ್ ಹೆಚ್ ಎಸ್. ನೆಕ್ಸ್ಟ್ ಏನು, ಕಾಂಗ್ರುವೆಂಟ್ ಅಂದರೆ ಬೈ ಸಿ ಪಿ ಸಿ ಟಿ. ನಮಗೇನು ಗೊತ್ತು, ಕಾಂಗ್ರುವೆಂಟ್ ಪಾರ್ಟ್ಸ್ ಆಫ್ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್ ನಮಗೆ ಗೊತ್ತದು. ಈ ಆ್ಯಂಗಲ್ಸೂ ಈಕ್ವಲ್ ಆಗುತ್ತೆ. ಯಾವ 2 ಆ್ಯಂಗಲ್ಸ್ ಈಕ್ವಲ್ ಆಗುತ್ತೆ, ಆ್ಯಂಗಲ್ ಪಿ ಒ ಎ ಈಕ್ವಲ್ ಟು ಆ್ಯಂಗಲ್ ಸಿ ಒ ಎ. ಸೊ ಇಲ್ಲಿ ಆ್ಯಂಗಲ್ ಪಿ ಒ ಎ ಈಕ್ವಲ್ ಟು ಆ್ಯಂಗಲ್ ಸಿ ಒ ಎ. ಯಾಕೆ, ಸಿ ಪಿ ಸಿ ಟಿ. ಸಿಮಿಲರ್ಲಿ ಇಲ್ಲೇನಾಗುತ್ತೆ, ಆ್ಯಂಗಲ್ ಕ್ಯೂ ಒ ಬಿ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಒ ಬಿ ತೊಗೊಂಡ್ವಿ, ಇಲ್ಲಿ ಯಾವ ಆ್ಯಂಗಲ್ ಆಗುತ್ತೆ, ಬಿ ಒ ಸಿ.
ಯಾಕೆ ಸಿ ಪಿ ಸಿ ಟಿ. ಈ ಫಿಗರ್ ನೋಡಿ, ಈಗ ಪಿ ಒ ಕ್ಯೂ ಅಥವಾ ಈ ಪಿ ಕ್ಯೂ ಲೈನು ಒಂದು ಸ್ಟ್ರೇಟ್ ಲೈನು ಆ್ಯಂಡ್ ಸ್ಟ್ರೇಟ್ ಲೈನಿಗೆ ಈ 4 ಆ್ಯಂಗಲ್ಸ್ ಇದೆ ನಮಗೀಗ, ಪಿ ಒ ಎ ಒ ಸಿ, ಸಿ ಒ ಬಿ ಮತ್ತು ಬಿ ಒ ಕ್ಯೂ 4 ಆ್ಯಂಗಲ್ಸ್ ಇದೆ. ಸಮ್ ಆಫ್ ಈ 4 ಆ್ಯಂಗಲ್ಸ್ ಈಕ್ವಲ್ ಟು 180 ಡಿಗ್ರೀಸ್ ಆಗಿರಬೇಕು. ಯಾಕೆ ಆ್ಯಂಗಲ್ ಪಿ ಒ ಎ ಪ್ಲಸ್ ಆ್ಯಂಗಲ್ ಸಿ ಒ ಎ ಪ್ಲಸ್ ಆ್ಯಂಗಲ್ ಬಿ ಒ ಸಿ ಪ್ಲಸ್ ಆ್ಯಂಗಲ್ ಇಲ್ಲಿ ಏನಿದೆ ಕ್ಯೂ ಒ ಬಿ, ಇದಿಷ್ಟು ಈಕ್ವಲ್ ಟು 180 ಡಿಗ್ರೀಸ್. ಸೊ ಏನಾಗುತ್ತೆ ಇವಾಗ ನಮಗೆ ಆಗಲೇ ಪಿ ಒ ಎ ಇಸ್ ಈಕ್ವಲ್ ಟು ಸಿ ಒ ಎ ಅಂತ ಗೊತ್ತು. ಸೊ ಇದನ್ನ ನಾನು ಏನಂತ ಬರ್ಕೊಳ್ಬೋದು, ಪಿ ಒ ಎ ಇಸ್ ಈಕ್ವಲ್ ಟು ಸಿ ಒ ಎನ 2 ಟೈಮ್ಸ್ ಸಿ ಒ ಎ ಅಂತ ಬರೀತೀನಿ. ನೆಕ್ಸ್ಟ್ ಬಿ ಒ ಸಿ ಈಕ್ವಲ್ ಟು ಕ್ಯೂ ಒ ಬಿ ಅಂತಾನು ಗೊತ್ತು. ಸೊ ಬಿ ಒ ಸಿ ಈಕ್ವಲ್ ಟು ಕ್ಯೂ ಒ ಬಿ ಅಂದರೆ ನಾನು ಏನಂತ ಬರ್ಕೊಳ್ತೀನಿ, ಪ್ಲಸ್ 2 ಟೈಮ್ಸ್ ಬಿ ಒ ಸಿ ಈಕ್ವಲ್ ಟು 180. 2 ನಾನು ಆ ಕಡೆ ಸೈಡ್ ತೊಗೊಂಡು ಹೋದರೆ ಏನಾಗುತ್ತೆ, ಆ್ಯಂಗಲ್ ಸಿ ಒ ಎ ಪ್ಲಸ್ ಆ್ಯಂಗಲ್ ಬಿ ಒ ಸಿ ಇಸ್ ಈಕ್ವಲ್ ಟು 180/2. 180/2 ಎಷ್ಟಾಗುತ್ತೆ, 90. ಸೊ ಏನಿದು ಆ್ಯಂಗಲ್ ಸಿ ಒ ಎ ಯಾವುದು, ಸಿ ಒ ಎ ಅಂದರೆ ಈ ಆ್ಯಂಗಲ್ಲು, ಆ್ಯಂಗಲ್ ಬಿ ಒ ಸಿ ಯಾವುದು, ಈ ಆ್ಯಂಗಲ್ಲು. ಸೊ ಈ 2 ಆ್ಯಂಗಲ್ಸ್ ಜಾಯಿನ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಆ್ಯಂಗಲ್ ಎ ಒ ಬಿ ಅಂತ ಸಿಗುತ್ತೆ. ಸೊ ಏನಂತ ಬರೀಬೋದು, ಆ್ಯಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು 180/2 90. ಇದು ನಮ್ಮ ಈಕ್ವೇಶನ್ಲು ಇದೇ ಪ್ರೂವ್ ಮಾಡೋದಕ್ಕೆ ಹೇಳ್ತಿರೋದು. 10th ಕ್ವೆಶನ್ ನೋಡೋಣ. ಟೂ ಮೆನಿ ಇಂಗ್ಲಿಷ್ ವರ್ಡ್ಸ್ ಇದೆ ಇದರಲ್ಲಿ, ಬಟ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕೆ ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ ಏನಾದ್ರ ಅರ್ಥ ಅಂತ. ಪ್ರೂವ್ ದ್ಯಾಟ್ ದಿ ಆ್ಯಂಗಲ್ ಬಿಟ್ವೀನ್ 2 ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಫಸ್ಟು 2 ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಮಾಡೋಣ. ಸೊ ಪಿ ನಮ್ದು ಎಕ್ಸ್ಟರ್ನಲ್ ಪಾಯಿಂಟು, ಇದು ನಮ್ಮ ಸರ್ಕಲ್ಲು, ಇದು ಒಂದು ಟ್ಯಾಂಜೆಂಟು, ಇದು ಒಂದು ಟ್ಯಾಂಜೆಂಟು. ಸೊ ಅಷ್ಟು ಗೊತ್ತಾಯಿತು, 2 ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್. ಇದನ್ನ ಇವಾಗ ಇಗ್ನೋರ್ ಮಾಡಿ. ಸಬ್ಟೆಂಡೆಡ್ ಬೈ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಪಾಯಿಂಟ್ಸ್ ಆಫ್ ಕಾಂಟ್ಯಾಕ್ಟ್ ಅಟ್ ದ ಸೆಂಟರ್. ಸೊ ಪಾಯಿಂಟ್ಸ್ ಆಫ್ ಕಾಂಟ್ಯಾಕ್ಟ್ ಯಾವ್ದಿಲ್ಲಿ, ಎ ಮತ್ತು ಬಿ. ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಆಫ್ ಕಾಂಟ್ಯಾಕ್ಟ್ ಅಂತಿದ್ದಾರೆ. ಸೊ ಒಂದು ಲೈನ್ ಸೆಗ್ಮೆಂಟ್ ಡ್ರಾ ಮಾಡೋಣ, ಈ 2 ಪಾಯಿಂಟ್ಸ್ ಆಫ್ ಕಾಂಟ್ಯಾಕ್ಟ್ ಆಸ್ ಎಂಡ್ ಪಾಯಿಂಟ್ಸ್ ತೊಗೊಂಡ್ಬಿಟ್ಟು. ಸೊ ಹೇಗಿರುತ್ತೆ, ಇದು ನನ್ನ ಲೈನ್ ಸೆಗ್ಮೆಂಟ್ ಥ್ರೂ ದ ಪಾಯಿಂಟ್ಸ್ ಆಫ್ ಕಾಂಟ್ಯಾಕ್ಟ್. ಏನು ಹೇಳ್ತಿದ್ದಾರೆ, prove that the angle between the 2 tangents, so angle between the 2 tangents ಅಂದ್ರೆ ಇದು is supplementary, ಮತ್ತೆ ಇಗ್ನೋರ್ ಮಾಡಿರೋಣ, to the angle subtended by the line segment joining points of contact at the center. So line segment subtend ಮಾಡ್ತಿದೆ one angle at the center. So ಏನಾದ್ರ ಅರ್ಥ, ನಾನು ಒ ಎ ಮತ್ತೆ ಒ ಬಿ ಸಬ್ಟೆಂಡ್ ಮಾಡ್ತಾ ಇದೀನಿ. ಸೊ ಹೇಗೆ ಕಾಣುತ್ತೆ, ಒ ಎ ಡ್ರಾ ಮಾಡಿದೆ, ನೆಕ್ಸ್ಟ್ ಒ ಬಿ ಡ್ರಾ ಮಾಡ್ತೀನಿ. ಈ ಲೈನ್ ಸೆಗ್ಮೆಂಟು ಸೆಂಟರಲ್ಲಿ ಈ ಆಂಗಲ್ನ ಸಬ್ಟೆಂಡ್ ಮಾಡ್ತಿದೆ ಅಂತ ಅರ್ಥ. ಸಬ್ಟೆಂಡ್ ಅಂದ್ರೆ ಕ್ರಿಯೇಟ್ ಮಾಡ್ತಿರೋದು. ಸೊ ಎ ಬಿ ಲೈನ್ ಸೆಗ್ಮೆಂಟು ಸೆಂಟರಲ್ಲಿ ಒಂದು ಆಂಗಲ್ ಕ್ರಿಯೇಟ್ ಮಾಡ್ತಿದೆ, ಮತ್ತೆ ಈ ಆಂಗಲ್ ಇನ್ನೊಂದಿದೆ ಬಿಟ್ವೀನ್ ದ 2 ಟ್ಯಾಂಜೆಂಟ್ಸ್. ನಾವು ಏನು ಪ್ರೂವ್ ಮಾಡಬೇಕು, ಈ ಆಂಗಲ್ ಮತ್ತೆ ಈ ಆಂಗಲ್ ಸಪ್ಲಿಮೆಂಟ್ರಿ ಅಂತ ಪ್ರೂವ್ ಮಾಡಬೇಕು. ಸೊ ಟು ಪ್ರೂವ್ ಸಪ್ಲಿಮೆಂಟ್ರಿ ಅಂದ್ರೆ ಏನು, ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಈಕ್ವಲ್ ಟು 180 ಡಿಗ್ರೀಸ್ ಅಂದ್ರೆ ಆಂಗಲ್ ಎ ಅಂಡ್ ಆಂಗಲ್ ಬಿ ಆರ್ ಸಪ್ಲಿಮೆಂಟ್ರಿ ಟು ಈಚ್ ಅದರ್. ಸೊ ಏನು ಪ್ರೂವ್ ಮಾಡ್ಬೇಕು ಇಲ್ಲಿ, ಆಂಗಲ್ ಎ ಒ ಬಿ ಪ್ಲಸ್ ಆಂಗಲ್ ಎ ಪಿ ಬಿ ಈಕ್ವಲ್ ಟು 180. ಮತ್ತೆ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಪ್ರೂವ್ ದಟ್ ದಿ ಆಂಗಲ್ ಬಿಟ್ವೀನ್ ದ 2 ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಆಂಗಲ್ ಬಿಟ್ವೀನ್ ದ 2 ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ is supplementary to the angle subtended by the line segment joining points of contact at the center. So line segment joining points of contact, angle subtended by line segment joining points of contact at the center is supplementary to this angle. ಅದನ್ನ ಪ್ರೂವ್ ಮಾಡಬೇಕು. ಪ್ರೂಫ್ ಇಸ್ ವೆರಿ ಈಸಿ. ನಾವು ಇಷ್ಟು ಡ್ರಾ ಮಾಡಿಬಿಟ್ಟು ಏನು ಟು ಪ್ರೂವ್ ಅಂತ ಬರ್ಕೊಂಡ್ರೆ ಪ್ರೂಫ್ ವೆರಿ ಈಸಿ ಆಗುತ್ತೆ. ಏನು ನಮಗಾಗಲೇ ಗೊತ್ತು, ಇದು ನಮ್ಮ ಸೆಂಟರು, ಒ ಎ ಮತ್ತು ಒ ಬಿ ರೇಡಿಯಸ್, ಒ ಎ ಒ ಬಿ ಆರ್ ರೇಡಿಯಸ್.
ಸೊ ಏನದ್ರ ಅರ್ಥ ರೇಡಿಯಸ್ ಥ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್. ಸೊ ಏನಂತ ಬರೀಬೋದು ಆಂಗಲ್ ಒ ಎ ಪಿ. ಸೊ ಇದು ನಮ್ಮ ಪರ್ಪೆಂಡಿಕ್ಯುಲರ್ ಆಯ್ತು ತಾನೆ. ಸೊ ಆಂಗಲ್ ಒ ಎ ಪಿ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ ಆಂಗಲ್ ಒ ಬಿ ಪಿ. ಸೊ ಇದು ಪರ್ಪೆಂಡಿಕ್ಯುಲರ್ ಈಕ್ವಲ್ ಟು ಆಂಗಲ್ ಒ ಬಿ ಪಿ ಈಕ್ವಲ್ ಟು 90 ಡಿಗ್ರಿ. ಯಾಕೆ ನೀವು ರೀಸನ್ ಇನ್ ವರ್ಡ್ಸ್ ಬರಿಬೇಕು, ನಾನು ಸುಮ್ಮನೆ ಶಾರ್ಟ್ ಆಗಿ ಇಡೋದಕ್ಕೆ ಥಿಯರಮ್ 1 ಅಂತ ಬರಿತೀನಿ. ಬಟ್ ನೀವು ಥಿಯರಮ್ 1 ಏನು ಅಂತ ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು, 1 ಲೈನಲ್ಲಿ ಬರಿಬೋದು. ನೆಕ್ಸ್ಟ್ ಏನು ಕ್ವಾಡ್ರಿಲ್ಯಾಟ್ರಲ್. ಸೊ ಕ್ವಾಡ್ರಿಲ್ಯಾಟ್ರಲ್ ಏನು ಪ್ರಾಪರ್ಟಿ ಸಮ್ ಆಫ್ ಇಂಟೀರಿಯರ್ angles in quadrilateral ಎಷ್ಟು ಈಕ್ವಲ್ ಟು 360 ಡಿಗ್ರೀಸ್. ಇದು ನಮಗಾಗಲೇ ಗೊತ್ತು. ಸೊ ಇಲ್ಲಿ ಇಂಟೀರಿಯರ್ ಆಂಗಲ್ಸ್ ಏನು ಈ ಕ್ವಾಡ್ರಿಲ್ಯಾಟ್ರಲ್ದು ಎನಿ ಪಾಲಿಗನ್ 4 ಸೈಡ್ಸ್ ಇದ್ರೆ ಅದನ್ನ ಕ್ವಾಡ್ರಿಲ್ಯಾಟ್ರಲ್ ಅಂತೀವಿ. ಸೊ ಆಂಗಲ್ ಪಿ ಒ ಓಕೆ ಸೊ ಬರೆದ್ಬಿಡ್ತೀನಿ ಆಂಗಲ್ ಪಿ ಎ ಒ ಪ್ಲಸ್ ಆಂಗಲ್ ಎ ಒ ಬಿ ಪ್ಲಸ್ ಆಂಗಲ್ ಒ ಬಿ ಪಿ ಪ್ಲಸ್ ಆಂಗಲ್ ಬಿ ಪಿ ಎ ಈಕ್ವಲ್ ಟು 360. ನಮಗಾಗಲೇ ಒ ಎ ಪಿ ಮತ್ತು ಒ ಬಿ ಪಿ 90 ಅಂತ ಗೊತ್ತು. ಸೊ ಒ ಎ ಪಿ ಅಥವಾ ಪಿ ಎ ಒ ಎರಡು ಒಂದೇ. ಸೊ 90 ಪ್ಲಸ್ ಆಂಗಲ್ ಎ ಒ ಬಿ ಪ್ಲಸ್ ಒ ಬಿ ಪಿನೂ 90 ಅಂತ ಗೊತ್ತು ಪ್ಲಸ್ ಬಿ ಪಿ ಎ ಈಸ್ ಈಕ್ವಲ್ ಟು 360. ಈ 90ನೂ ಆ ಕಡೆ ತೊಗೊಂಡೋದ್ರೆ ಏನಾಗುತ್ತೆ ಆಂಗಲ್ ಇದು ಸಾರಿ ಇದೇನಾಗಿತ್ತು ಇದು ಆಂಗಲ್ ಎ ಒ ಬಿ ಎ ಒ ಬಿ ಪ್ಲಸ್ ಬಿ ಪಿ ಎನ ನಾನು ಬಿ ಪಿ ಎ ಅಥವಾ ಎ ಪಿ ಬಿ ಎರಡು ಒಂದೇ. ಸೊ ಎ ಪಿ ಬಿ ಅಂತ ಬರ್ಕೊಳ್ತೀನಿ. 360 ಮೈನಸ್ 90 ಮೈನಸ್ 90 360 ಮೈನಸ್ 90 ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ 180 ಆಗುತ್ತೆ. ಸೊ ಏನು ಬರಿಬೋದು ಆಂಗಲ್ ಎ ಒ ಬಿ ಪ್ಲಸ್ ಆಂಗಲ್ ಎ ಪಿ ಬಿ ಇಸ್ ಈಕ್ವಲ್ ಟು 180. ಇದು ಪ್ರೂವ್ ಮಾಡಬೇಕಾಗಿತ್ತು, ಇದು ಪ್ರೂವ್ ಮಾಡಿದ್ವಿ. ಸೊ ಏನು ಬರೆಯೋಣ ದಿಸ್ ಇಂಪ್ಲೈಸ್ ಆಂಗಲ್ ಎ ಒ ಬಿ ಆ್ಯಂಡ್ ಆಂಗಲ್ ಎ ಪಿ ಬಿ ಆರ್ ಸಪ್ಲಿಮೆಂಟ್ರಿ ಇದು ನಮ್ಮ ಫೈನಲ್ ಆನ್ಸರ್. ಹಲೋ, ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ ನಿಮಗೆ 3 ಆಪ್ಷನ್ಸ್ ಇದೆ. 1 ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2 ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3 ನಮ್ಮ ಇಮೇಲ್ ಐ ಡಿಗೆ ಒಂದು ಮೇಲ್ ಕಳಿಸ್ಬೋದು. ಇಮೇಲ್ ಐ ಡಿ info.projectsitara@gmail.com. ನಾವು ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್.